ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಕಾರಣ ಅಂದ್ರೆ, ನಾನು ಇವತ್ತು ಟಗರು ಮರಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಇವು ಕುರಿಗಳು ಮರಿ ಇನ್ನು ಒಂದೂವರೆ ತಿಂಗಳ ಮರಿ ಇದ್ದಾವೆ. ನೋಡಿ ನಾವು ಕಾಳಾಗ್ತಾಯಿದ್ದೀವಿ. ಒಂದೂವರೆ ತಿಂಗಳು ಮರಿ ಇದೆ. ನೀವು ಮರಿ ತರಕ್ಕೆ ಹೋಗ್ತಾರಲ್ಲ ಯಾರು, ದಯವಿಟ್ಟು ಮರಿ ಸಾಕಾಣಿಕೆ ಮಾಡೋರು ದಯವಿಟ್ಟು ಯಾರು ಸಂತೆಯಲ್ಲಿ ಮರಿ ತರ್ತಾರಲ್ಲ, ಇವು ಅವರು ದಲಾಳಿ ಅವ್ರು ಏನು ಮಾಡ್ತಾರೆ, ದುಡ್ಡಿಗೋಸ್ಕರ ಅಷ್ಟು ಇಷ್ಟು ಅಂತಂದು 6,000 7,000 ಮರಿ ಮಾರಿಬಿಡ್ತಾರೆ. ಹಾಗಾಗಿ ನೀವು ಮರಿ ತರೋರು ಮಾತ್ರ ಹೆಣ್ಣು ಕುರಿ ಇರ್ತಾವಲ್ಲ ಅವ್ರ ಹತ್ರ ಮರಿ ತರ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಬಂದ್ರೆ, ನಾವು ಈ ಥರ ಟೈರಿಗೆ ಕೊಟ್ಟಿರ್ತೀವಿ. ನಮಗೆ ಕುರಿದಾವೆ, 2 ಕುರಿದಾವೆ. ನಾವು ನೋಡಿ 1.5 ತಿಂಗಳ ಮರಿಗೆ ನಾವು ಕಾಳು ಹಾಕ್ತಾಯಿದ್ದೀವಿ, ತಾಯಲ್ಲಿ ಬಿಡ್ತಾಯಿದ್ದಾವೆ. ನೋಡಿ ಮರಿ ಎಷ್ಟು ಚೆನ್ನಾಗಿ ಶೈನಿಂಗ್ ಇದ್ದಾವೆ. ಈ ಥರ ಮರಿ ತಗೋಬೇಕು ನೀವು. ಯಾರು ಈ ಸಂತೆಯಲ್ಲಿ ಅಲ್ಲಿ ಇಲ್ಲಿ ಅಂತ ನಾನು ಕೊಡಿಸ್ತೀನಿ ಮರಿ, ನೀವು ಕೊಡಿಸ್ತೀನಿ ಮರಿ ಅಂತೆಲ್ಲ ಅವರು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ನಾನು ಮರಿ ಕೊಡಿಸ್ತೀನಿ ಅಂತ ಅವ್ರ ಹತ್ರ ಎಲ್ಲ ಮತ್ತೆ ಕೇಳ್ಕೊಬಾರ್ದು ನೀವು. ದಯವಿಟ್ಟು ಎಲ್ಲರೂ ಕುರಿ ಯಾರು ನಿಮ್ಮ ಹಳ್ಳಿ ಆಗಲಿ ಸಿಟಿ ಆಗಲಿ, ನಿಮ್ಮ ಸುತ್ತಮುತ್ತ ಸ್ನೇಹಿತರ ಹತ್ರ ಮಾತಾಡ್ಕೊಂಡು ಕುರಿ ಹತ್ರ ಮರಿ ತಗೋಬೇಕು ನೀವು. ನಿಮ್ಮ ಸ್ನೇಹಿತರು ಯಾರು ಗೊತ್ತಿರ್ತಾರೆ ಊರಲ್ಲಿ, ಒಂದು ಸಲ ಮರಿ ಸಾಕಾಣಿಕೆ ಮಾಡ್ತಾ ಅವರಿಗೆಲ್ಲ ಗೊತ್ತಾಗ್ಬಿಡ್ತಾರೆ. ಒಂದು ಸಲ 1 ವರ್ಷ 2 ವರ್ಷ ಆದರೆ ಗೊತ್ತಾಗ್ಬಿಡುತ್ತೆ. ಮರಿಯಲ್ಲಿ ತುಂಬ ಲಾಭ ಇದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಮರಿ ಚಾಯ್ಸ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಿರ್ಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಮರಿ ತಗೋಟಾಗ ಮಾತ್ರ ಹೆಣ್ಣು ಕುರಿಯೋರ ಹತ್ರ ತಗೋಬೇಕಂತ ಹೇಳೋಕೆ ಇಷ್ಟಪಡ್ತೀನಿ. ಸಂತೆಯಲ್ಲಿ ತರೋದು ತುಂಬ ಸ್ವಲ್ಪ ಮೋಸ ಆಗುತ್ತೆ. ದಲಾಲಿ ಗಿಲಾಲಿ ಆ ಸೈಜು ಇವರು ಅವ್ರು ತಗೊಂಡು ರೈತರ ಮಾಲ್ ತಗೊಂಡ್ರೆ ಮಾರ್ತಾ ಇರ್ತಾರೆ ದಲಾಲಿಗಳು. ಯಾವ ಸಂತೆಯಲ್ಲಿ ದಲಾಲಿಗಳು ಜಾಸ್ತಿ ಆಗ್ಬಿಡ್ತಾಯಿದೆ. ರೈತರ ಮಾಲ್ ರೈತರಿಗೆ ಗೊತ್ತಾಗಿಲ್ಲ ಈಗ. ಹಂಗಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಯಾರಾಗಲಿ ರೈತರ ಮಾಲ್ ರೈತರಿಗೆ ಗೊತ್ತಾಗಿಲ್ಲ ಈಗ. ನೋಡಿ ದಲಾಲಿಗಳು ಜಾಸ್ತಿ ಆಗಿಬಿಟ್ರೆ. ಹೆಣ್ಣು ಕುರಿ ರೈತರ ಹತ್ರ ಟಗರು ಮರಿ ತಗೊಂಡು ಸಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಇನ್ನು ತುಂಬ ಒಳ್ಳೆ ಮೆಸೇಜ್ ಕೊಡ್ತೀನಿ ನಿಮಗೆ. ನಾನು ಹೊಸ್ದಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಟಾನಿಕ್ ಆಗಲಿ ಇಂಜೆಕ್ಷನ್ ಎಲ್ಲ ನಾವು ಕೊಟ್ಟಿರ್ತೀವಿ ಈಗ. ಕುರಿಯೊಂದು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ದಯವಿಟ್ಟು ಕುರಿಯರ್ ಹೆಂಗಪ್ಪ ಅಂದ್ರೆ, ನಾವು ತಿಂಗಳ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ನಾವು ಟಾನಿಕ್ ಆಗಲಿ ಇಂಜೆಕ್ಷನ್ ಆಗಲಿ, PP4 ಆತಿ, HS ಆತಿ, ಯಾವುದೋ ಒಳ್ಳೆ ಟಾನಿಕ್ ಜಂತು ಕೀಟನಾಶಕ ಆಗಲಿ ಯಾವುದಾಗಲಿ ನಾವು ಹಾಕ್ತಾನೆ ಇರ್ತೀವಿ. ಹಾಗಾಗಿ ಕುರಿಯರ್ ಹತ್ರ ತಗೋಬೇಕು ನೀವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡು 1.5 ತಿಂಗಳ ಮರಿ ಕಾಳು ಹಾಕಿದ್ದೀನಿ, ಸಜ್ಜಿ ಮೆಕ್ಕೆಜೋಳ ಹಾಕಿದ್ದೀನಿ. ಮರಿ ತುಂಬಾ ಇಷ್ಟಪಡ್ತೀನಿ ತಾಯಿ. ನೋಡಿ 1.5 ತಿಂಗಳ ಮರಿ ಮೇಯಲ್ಲ, ಅಷ್ಟಾಗಿ ಯಾರು ನಂಬಲ್ಲ. ನಾನು ನಿಮ್ಮ ಮುಂದೆ ಹೇಳ್ತೀನಿ, ಒಂದು ಮರಿಯನ್ನು ಕೊಂಬಂದಿಲ್ಲ. ದಯವಿಟ್ಟು ಮರಿ ಸಾಕಾಣಿಕೆ ಮಾಡೋರು ಮಾತ್ರ ಹೆಣ್ಣು ಕುರಿ ಅವ್ರ ಹತ್ರ ಡೈರೆಕ್ಟ್ ನೀವು ಭೇಟಿ ಕೊಟ್ಟು ತಗೋಬೇಕು. ಸಂತೆಯಲ್ಲಿ ಮಾತ್ರ ತಗೋಬೇಕಂದ್ರೆ, ಸಂತೆಯಲ್ಲಿ ಮಾತ್ರ ಹೋಗಬೇಡಿ. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.